ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಇವತ್ತಿನ ವಿಡಿಯೋಲ್ಲಿ ಬಂದ್ಬಿಟ್ಟು ಕಿಚನ್ ಕ್ಲೀನಿಂಗ್ ವಿಡಿಯೋ ಯಾವ ರೀತಿ ಮಾಡಿದೆ ಏನು ಅಂತ ನನಗೆ ಗೊತ್ತಿರೋಂಥ ಕೆಲವೊಂದು ವಿಷಯನ ಇಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಮುಂಚೆಗೆ ಕಿಚನ್ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಮ್ಯಾಕ್ಸಿಮಮ್ ಕ್ಲೀನಿಂಗ್ ಕೆಲಸ ಅಂತೂ ನಡೀತಾನೆ ಇದೆ ಡೈಲಿ. ಇವಾಗ ಕಿಚನ್ ಕ್ಲೀನಿಂಗ್ ಕೆಲಸ ಒಂದು 2 ಡೇಸ್ ತಗೊಂತು ನನಗೆ ಕಿಚನೆಲ್ಲ ಕ್ಲೀನ್ ಮಾಡೋದಕ್ಕೆ. ಫಸ್ಟಿಗೆ ಇಲ್ಲಿ ಪೂರ್ತಿಯಾಗಿ ಕಿಚನೆಲ್ಲ ಖಾಲಿ ಮಾಡ್ಕೋತಾ ಇದ್ದೀನಿ. ಆದರೆ ನಾನು ಯಾವ್ದಾದ್ರು ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ದೀನೋ, ಡ್ರಾಯರ್ಸ್ ಆಗ್ಬೋದು, ರ್ಯಾಕ್ಸ್ ಆಗ್ಬೋದು, ಅದನ್ನೆಲ್ಲ ಇಲ್ಲಿ ಖಾಲಿ ಮಾಡ್ಕೋತಾ ಇದ್ದೀನಿ. ಪೂರ್ತಿಯಾಗಿ ಖಾಲಿ ಮಾಡಿಕೊಂಡು ಅಲ್ಲಿರುವಂಥ ಪೇಪರ್ಸು ಪ್ರತಿಯೊಂದನ್ನು ತೆಗೆದು ಆಚೆ ಇಟ್ಬಿಡ್ತೀನಿ. ಕಿಚನಲ್ಲಿ ಯಾಕಂದ್ರೆ ಅಲ್ಲೇ ಇಟ್ಕೊಂಡು ಅಲ್ಲೇ ಕ್ಲೀನ್ ಮಾಡೋದಕ್ಕೆ ಈಸಿ ಆಗೋದಿಲ್ಲ, ಒಂಥರ ಸ್ವಲ್ಪ ಕಷ್ಟ ಡಿಸ್ಟರ್ಬ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಎಲ್ಲ ತೆಗೆದುಬಿಟ್ಟು ಆಚೆ ಇಟ್ಕೊಂಬಿಟ್ಟು ಬಾಕ್ಸಸ್ ಎಲ್ಲನೂ, ಹಾಗೆ ಪೇಪರ್ಸ್ ಹಾಕಿದ್ನಲ್ವ ಎಲ್ಲ ಆ ಪೇಪರ್ನ ಸಹ ತೆಗೆದುಬಿಡ್ತಾ ಇದ್ದೀನಿ. ಏನು ಇಲ್ದಿರೋ ಥರ ಎಂಟಿಯಾಗಿ ಇಟ್ಕೊಬೇಕಾಗುತ್ತೆ ಕಿಚನ್ನ. ಏನಾದರೂ ಅಲ್ಲಿ ಏನಾದರೂ ಬಿಟ್ಬಿಟ್ರೂ ಸಹ ನಮಗೆ ಸ್ವಲ್ಪ ಕಷ್ಟ, ಹಿಂಸೆ ಆಗುತ್ತೆ. ಅಷ್ಟು ನೀಟಾಗಿ ಕ್ಲೀನ್ ಮಾಡೋಕ್ಕಾಗೋದಿಲ್ಲ. ಆ ರೀಸನಿಂದ ಪೂರ್ತಿಯಾಗಿ ನಾವೆಷ್ಟು ಕ್ಲೀನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರೋದು ಅಷ್ಟನ್ನ ಪೂರ್ತಿಯಾಗಿ ಖಾಲಿ ಮಾಡ್ಕೊಬೇಕು. ಒಂದೇ ದಿನ ಅಲ್ಲಾರು ಒಂದು 2 ಡೇಸ್ 3 ಡೇಸ್ ತೊಗೊಂಡು ಕ್ಲೀನ್ ಮಾಡ್ಕೊಬೋದು. ಯಾಕಂದರೆ ಕಿಚನ್ ಕೆಲಸ ಅಂದರೆ ಅಷ್ಟು ಬೇಗ ಕ್ಲೀನ್ ಅಂತೂ ಆಗೋದಿಲ್ಲ. ಸ್ವಲ್ಪ ಟೈಮನ್ನು ಸ್ವಲ್ಪ ಜಾಸ್ತಿನೇ ತೊಗೊಳುತ್ತೆ. ಯಾಕಂದರೆ ಪ್ರತಿಯೊಂದು ತೊಳಿಬೇಕು, ಕ್ಲೀನ್ ಮಾಡಬೇಕು, ಇಕ್ಬೇಕು ಅಂದಾಗ ಡೀಪ್ ಕ್ಲೀನ್ ಅಂತ ಹೋದಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾವೆಷ್ಟೇ ಕ್ಲೀನ್ ಮಾಡಿರಲಿ, ಹಬ್ಬ ಅಂತ ಬಂದಾಗ ಮತ್ತೆ ಒಂದು ಸರಿ ಡೀಪ್ ಕ್ಲೀನ್ ಮಾಡೇ ಮಾಡ್ತೀವಿ. ಯಾವುದೇ ಬಾಕ್ಸಸ್ ಆಗಲಿ ನಾವು ಖಾಲಿ ಆದಾಗ ನಾವು ಫಿಲ್ ಮಾಡಿ ಅಂದರೆ ತೊಳೆದು ಫಿಲ್ ಮಾಡಿ ಇಟ್ಕೋತಾ ಇರ್ತೀವಿ. ಆದರೂ ಹಬ್ಬ ಅಂತ ಬಂದಾಗ ನಮಗೊಂಥರ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಡೀಪ್ ಕ್ಲೀನ್ ಮಾಡಿದಾಗ. ಇಲ್ಲಾಂದರೆ ಅದೊಂಥರ ಸ್ಯಾಟಿಸ್ಫೈ ಅಂತ ಅನಿಸೋದಿಲ್ಲ. ಎಷ್ಟೇ ಡೀಪ್ ಕ್ಲೀನ್ ಮಾಡಿದ್ರು ಆವಾಗ ಬಾಕ್ಸಸ್ ಎಲ್ಲ ತೊಳೆದಿಲ್ಲ ಅಂದರೆ ನೋಡ್ಬೋದು ಎಲ್ಲ ಬಾಕ್ಸಸ್ ಕ್ಲೀನಾಗೇ ಇದ್ದಾವೆ. ಆದರೂ ಸಹ ಒಂದ್ಸರಿ ತೊಳೆದುಬಿಟ್ರೆ ಅದೊಂಥರ ನೆಮ್ಮದಿ ಆಗುತ್ತೆ. ಹಬ್ಬಕ್ಕೆ ಅಂತ ಕ್ಲೀನ್ ಮಾಡಿರೋ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅದಕ್ಕೋಸ್ಕರ ಎಷ್ಟೇ ನಾವು ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ರು ಫೈನಲಾಗಿ ಒಂದ್ಸರಿ ಹಬ್ಬಕ್ಕೆ ಅಂತ ಕ್ಲೀನಾಗಿ ಕ್ಲೀನ್ ಮಾಡ್ಕೊಳ್ಳೋವಂಥದ್ದು. ಎಲ್ಲ ಬಾಕ್ಸಸ್ನ ಖಾಲಿ ಮಾಡಿಕೊಂಡು ಅದರಲ್ಲಿ ಒಂಥರ ಬೇರೆ ಕವರ್ಗಳಿಗೆ ಇಲ್ಲ ಪೇಪರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನೆಲ್ಲ ಖಾಲಿ ಮಾಡಿಕೊಂಡು ಆ ರ್ಯಾಕ್ಸ್ ಎಲ್ಲ ಖಾಲಿ ಮಾಡಿಕೊಂಡು ಪ್ರತಿಯೊಂದನ್ನು ಫುಲ್ಲಾಗಿ ಎಂಪ್ಟಿಯಾಗಿ ಇಟ್ಕೊಳ್ತೀವಿ ಕಿಚನ್ನ ಪೂರ್ತಿಯಾಗಿ. ಅಂದರೆ ಎಷ್ಟು ಇವಾಗ ಫಸ್ಟು ಸೆಕೆಂಡು ಥರ್ಡ್ ಅಂತ ಪ್ಲ್ಯಾನ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಎಲ್ಲ ಒಂದೇ ಸರಿ ತೆಗೆದುಬಿಟ್ರು ಕಷ್ಟ ಆಗುತ್ತೆ. ಒಂದೊಂದೇ ಮುಗಿದ್ಮೇಲೆ ಒಂದೊಂದೇ ತೆಗೆದುಕೊಂಡು ಕ್ಲೀನ್ ಮಾಡ್ಕೊಬೋದು. ನಾನು ಫಸ್ಟಿಗೆಲ್ಲ ರೇಷನ್ ಎಲ್ಲ ಇರ್ತೀವಲ್ವ ಅದನ್ನು ಮತ್ತು ಚಿಕ್ಕ ಪುಟ್ಟ ಬಾಕ್ಸಸ್ಸು ಕೆಲವೊಂದು ಐಟಮ್ಸ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡೆ ಫಸ್ಟಿಗೆ. ಅದಾದಮೇಲೆ ಮತ್ತೆ ನಾನು ಸೆಕೆಂಡ್ ರ್ಯಾಕ್ನ ತೆಗೆದು ಅದನ್ನೆಲ್ಲ ಪಾತ್ರೆಗಳೆಲ್ಲ ಕ್ಲೀನ್ ಮಾಡ್ಕೊಂಡಂಥದ್ದು. ಪೂರ್ತಿ ಒಂದೇ ಸರಿ ತೆಗೆದುಬಿಟ್ರೆ ನಮಗೂ ತುಂಬ ಇದೆಯಪ್ಪ, ಎಷ್ಟೊಂದಿದೆ ತೊಳೆಯೋಕ್ಕಾಗಲ್ವಾ ಅಂತ ಒಂಥರ ಫೀಲ್ ಆಗ್ತಾ ಇರುತ್ತೆ. ನಮ್ಮ ಕೈಯಲ್ಲಿ ಎಷ್ಟೆಷ್ಟಾಗುತ್ತೋ ಅಷ್ಟು ಸ್ವಲ್ಪನೇ ತೆಗೆದು ಕ್ಲೀನ್ ಮಾಡೋ ಥರ ಗೊತ್ತಾಗೋದೇ ಇಲ್ಲ. ಮ್ಯಾಕ್ಸಿಮಮ್ ಒಂದು 2 ಡೇಸ್ ಆದರೂ ಬೇಕಾಗುತ್ತೆ. ನನಗೂ 2 ಡೇಸ್ ತೊಗೊಂಡೆ ನಾನೆಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿ ಅರೇಂಜ್ ಮಾಡೋದಕ್ಕೆ. ಇವಾಗ ಇಲ್ಲೆಲ್ಲ ಕ್ಲೀನ್ ಖಾಲಿ ಮಾಡ್ಕೊಂಡು ಆಗಿದೆ. ರೇಷನ್ ಐಟಮ್ಸ್ನಾಗ್ಬೋದು, ರೇಷನ್ ಇಕ್ಕೋ ಪ್ಲೇಸಲ್ಲಾಗ್ಬೋದು, ಎಲ್ಲ ನಾನು ತೆಗೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಫೈನಲಾಗಿ ಗ್ಲಾಸ್ ಜಾರ್, ನನ್ನ ಹತ್ರ ಎಲ್ಲ ನಾನು ಮ್ಯಾಕ್ಸಿಮಮ್ ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿಕ್ಕಿರೋವಂಥದ್ದು ಎಲ್ಲದನ್ನು ತೊಳೆದುಬಿಟ್ಟು ಒಣಗಿಸ್ಬಿಡ್ತೀನಿ. ಮಳೆ ಬೇರೆ ಬರ್ತಾ ಇರೋದ್ರಿಂದ ಸರಿಯಾಗಿ ಒಣಗ್ತಾನೂ ಇಲ್ಲ, ಆ ರೀತಿ ಆಗಿಬಿಟ್ಟಿದೆ. ಡ್ರೈ ಆಗೋದಕ್ಕೂ ಆಗೋದಿಲ್ಲ. ಒಂದು ದಿನ ಪೂರ್ತಿ ಬಿಟ್ಟರೆ ಇದೇನಿದ್ರು ಡ್ರೈ ಆಗೋದು, ಇಲ್ಲಾಂದರೆ ಡ್ರೈ ಆಗೋದಿಲ್ಲ. ಅದಲ್ಲದೆ ಅಕಸ್ಮಾತ್ ವೆಟ್ಟಿದ್ದು ನಾವು ರೇಷನ್ ತುಂಬಿಸಿ ಇಕ್ಕಿದ್ರೂ ಸಹ ಅದು ಸ್ಮೆಲ್ ಬರ್ತಾ ಇರುತ್ತೆ. ವಾರ್ಡ್ರೋಬ್ಸ್ ಆಗ್ಬೋದು, ಇಲ್ಲಾಂದರೆ ಈ ಥರ ಗಾಜು ಜಾರ್ಸಲ್ಲಿ ಯಾವುದೇ ಬಾಕ್ಸಸಲ್ಲಿ ನಾವು ಇಕ್ಕಿದ್ರೂ ಅಷ್ಟೇ ಸ್ವಲ್ಪ ತೇವಾಂಶ ಇದ್ದರೂ ಸಹ ತೇವಾಂಶ ಸ್ವಲ್ಪ ಕಾಣಿಸಿದ್ರೂ ಸಹ ಎಲ್ಲ ಐಟಮ್ಸ್ ಎಲ್ಲ ಹಾಳಾಗೋ ಸಾಧ್ಯತೆ ತುಂಬಾ ಇರುತ್ತೆ. ಅದಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ಒಂದಿನ ಪೂರ್ತಿಯಾಗಿ ಡ್ರೈ ಬಿಟ್ಬಿಟ್ರೆ ತುಂಬಾ ಒಳ್ಳೆಯದು. ಬಿಸಿಲಿದ್ರೆ ಏನು ಪರವಾಗಿಲ್ಲ, ಸ್ವಲ್ಪ ಬೇಗನೆ ಡ್ರೈ ಆಗಿಬಿಡುತ್ತೆ ಒಂದು 2-3 ಅವರ್ಗೆಲ್ಲ. ಬಿಸಿಲು ಇಲ್ಲದಿರೋ ಕಾರಣ ಮನೆ ಒಳಗಡೆ ಒಣಗಿಸ್ಕೋಬೇಕು. ಆಚೆ ಒಣಗಿಸಿ ಪದೇ ಮನೆ ಒಳಗೆ ಆಚೆ ತಿರ್ಗೋಕ್ಕೂ ಆಗೋದಿಲ್ಲ. ಯಾಕಂದರೆ ಮಳೆ ಬರ್ತಾ ಇರುತ್ತೆ, ನಿಲ್ತಾ ಇರುತ್ತೆ, ಬಂದಾಗ ಎತ್ಕೊಳ್ಳೋಕ್ಕೆ, ಇಲ್ಲದಿದ್ದಾಗ ಇಕ್ಕೋಕ್ಕೆ ಯಾವುದೇ ಆಗೋದಿಲ್ಲ. ಯಾಕಂದರೆ ಯಾರಾದರೂ ಒಬ್ಬರು ಸಪೋರ್ಟಿಗಿದ್ರೆ ಯಾರನ್ನ ಮಾಡ್ಬೋದು. ಬಟ್ ಒಬ್ಬೊಬ್ಬರೇ ಇದ್ದಾಗ ಅವೆಲ್ಲ ಮಾಡೋಕ್ಕಾಗೋದಿಲ್ಲ. ಅದ್ರ ಬದಲಿಗೆ ನಾವು ಮನೆ ಒಳಗಡೆ ಒಣಗಿಸ್ಕೊಂಡ್ರು ತುಂಬಾ ಒಳ್ಳೆಯದು. ಅದಾದಮೇಲೆ ಇಲ್ಲಿ ಬಾಕ್ಸಸ್ ಎಲ್ಲ ತೊಳೆದು ಕ್ಲೀನ್ ಮಾಡಿ ಆಯಿತು. ನೆಕ್ಸ್ಟ್ ಇವಾಗ ಚಿಮ್ನಿನ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗಿದ್ದು ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಟೈಮ್ ಇರುವಾಗ ಎಲ್ಲ ಪೂರ್ತಿಯಾಗಿ ಒಂದು ಕಡೆಯಿಂದ ಕ್ಲೀನ್ ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಚಿಮ್ನಿನ ಇಲ್ಲಿ ಫಸ್ಟು ತೊಳೆಯೋಕ್ಕೆ ನೆನೆಸಿಕ್ಕಿದ್ದೀನಿ. ಇದರಲ್ಲಿ ಎಲ್ಲ ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಕ್ಯಾಸ್ಟಿಕ್ ಸೋಡಾ ಅಂತ ಸಿಗುತ್ತೆ. ಈ ಹಾರ್ಡ್ವೇರ್ ಶಾಪಲ್ಲೆಲ್ಲ ಸಿಗುತ್ತೆ ಕ್ಯಾಸ್ಟಿಕ್ ಸೋಡಾ ಅನ್ನೋದು. ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು ಎಷ್ಟು ನೀಟಾಗಿ ಕ್ಲೀನಾಗಿದೆ. ಇಲ್ಲಿ ಮೇಲೆ ಪಾರ್ಟ್ ನಾನು ತೋರಿಸ್ತಿದ್ದೀನಲ್ಲ, ನಾವು ವಾಶ್ ಮಾಡೋ ಹಾಗೆ ಇಲ್ಲ, ಅಷ್ಟು ಕ್ಲೀನ್ ಆಗುತ್ತೆ. ನಾವು ವಾಶ್ ಮಾಡೋದು, ತಿಕ್ಕೋದು ಯಾವ ಕಷ್ಟನೂ ಬೀಳೋಂಗಿರಲ್ಲ. ಒಂದು ಸ್ವಲ್ಪ ಬಿಸಿನೀರಲ್ಲಿ ಕ್ಯಾಸ್ಟಿಕ್ ಸೋಡಾ ಹಾಕ್ಬಿಟ್ಟು ಈ ಚಿಮ್ನಿ ಪ್ಲೇಟ್ಸ್ ಇರುತ್ತಲ್ವ ಅದನ್ನು ನೆನೆಸಿಕ್ಬಿಟ್ರೆ, ಮತ್ತು ಆಯಿಲ್ದು ಪ್ಲೇಟ್ ಇರುತ್ತಲ್ಲ, ಆಯಿಲ್ದು ಇದಿರುತ್ತಲ್ವ ಅದನ್ನು ಸಹ ಅಷ್ಟೇ ಅದರ ನೆನೆಸಿಕ್ಬಿಟ್ರೆ ಪೂರ್ತಿಯಾಗಿ ಕ್ಲೀನ್ ಆಗಿಬಿಡುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ಕ್ಲೀನಾಗಿದೆ. ಒಂದು ಸ್ವಲ್ಪ ಆದರೂ ಎಣ್ಣೆ ಮಾರ್ಕು ಜಿಡ್ಡು ಏನಿರೋದಿಲ್ಲ. ನಾನು ಮುಂಚೆಯಿಂದ ಇದೇ ರೀತಿ ಕ್ಲೀನ್ ಮಾಡ್ತಾ ಇರೋವಂಥದ್ದು.
ತುಂಬ ಈಸಿಯಾಗಿ ಕ್ಲೀನ್ ಆಗುತ್ತೆ. ನಾನು ತುಂಬ ಜನಕ್ಕೆ ಹೇಳಿದ್ದೀನಿ, ಈ ರೀತಿಯಾಗಿ ಚಿಮ್ನಿ ಕ್ಲೀನ್ ಮಾಡಿದ್ರೆ ತುಂಬ ಈಸಿ ಆಗುತ್ತೆ ಅಂತ. ನಾವು ತೊಳೆಯೋ ಅವಶ್ಯಕತೆನೇ ಇರೋದಿಲ್ಲ, ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ. ಮತ್ತು ನಾರ್ಮಲಾಗಿ ಒಂದು ಫ್ರೆಶ್ ವಾಟ್ರಲ್ಲಿ ತೊಳ್ಕೊಂಡ್ರೆ ಸಾಕು, ಚಿಮ್ನಿ ಪ್ಲೇಟ್ಸ್ ಅನ್ನೋದು ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ. ಒಂಚೂರು ಎಣ್ಣೆ ಜಿಡ್ಡು ಡಸ್ಟು ಏನು ಇಲ್ದಿರುತ್ತೆ ಕ್ಲೀನ್ ಆಗುತ್ತೆ. ಯಾರಿಗಾದ್ರೂ ಇಷ್ಟ ಆದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ತುಂಬಾ ವರ್ಕ್ ಆಗುತ್ತೆ ಇದು ಮಾತ್ರ. ಇದೆಲ್ಲ ಹಾರ್ಡ್ವೇರ್ ಶಾಪಲ್ಲಿ ಸಿಗುತ್ತೆ. ಕ್ಯಾಸ್ಟಿಕ್ ಸೋಡಾ ಅನ್ನೋದು ಪೇಂಟ್ ಏನು ಹೋಗೋದಿಲ್ಲ, ನೀಟಾಗಿ ಕ್ಲೀನ್ ಆಗುತ್ತೆ ಅಷ್ಟೇ. ಅಂದರೆ ಜಿಡ್ಡು ಕರೆ ಅದೆಲ್ಲ ಹೋಗುತ್ತೆ, ಪೇಂಟೆಲ್ಲ ಏನು ಹೋಗೋದಿಲ್ಲ, ನೀಟಾಗಿ ಹಂಗೆ ಇರುವಂಥದ್ದು. ಹಾರ್ಡ್ವೇರ್ ಶಾಪಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ ಕ್ಯಾಸ್ಟಿಕ್ ಸೋಡಾ ಅಂದ್ಬಿಟ್ಟು. ಅದನ್ನು ಸ್ವಲ್ಪ ಹಾಟ್ ವಾಟ್ರಿಗೆ ಹಾಕ್ಬಿಟ್ಟು ನೆನೆಸಿಡುವಂಥದ್ದು ಚಿಮ್ನಿ ಪ್ಲೇಟ್ಸ್ನೆಲ್ಲನೂ. ಅದಾದಮೇಲೆ ಎಲ್ಲ ಕಬರ್ಡ್ಸ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಒಂದು ಡ್ರೈ ಕ್ಲಾತಲ್ಲೆಲ್ಲ ನೀಟಾಗಿ ಡಸ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಏನಾದರೂ ಡಸ್ಟ್ ಇದ್ದರೆ ಅದು, ಯಾಕಂದರೆ ಇವಾಗ ಕನ್ಸ್ಟ್ರಕ್ಷನ್ ನಡೀತದೆ, ನಮಗೆ ಸುತ್ತಮುತ್ತ ಸ್ವಲ್ಪ ಡಸ್ಟ್ ಜಾಸ್ತಿನೇ ಇರುತ್ತೆ. ಅದಕ್ಕೋಸ್ಕರ ಒಂದು ಸರಿ ಡ್ರೈ ಕ್ಲಾತಲ್ಲಿ ಕ್ಲೀನ್ ಮಾಡ್ಕೊಂಡು ಮತ್ತೆ ವೆಟ್ ಕ್ಲಾತಲ್ಲಿ ಒರೆಸ್ಕೊಳ್ಳುವಂಥದ್ದು. ಇವಾಗ ಫಸ್ಟಿಗೆಲ್ಲ ನಾನು ಡ್ರೈ ಕ್ಲಾತಲ್ಲಿ ನೀಟಾಗಿ ಡಸ್ಟಿಂಗ್ ಮಾಡ್ಕೋತಾ ಇದ್ದೀನಿ, ಎಲ್ಲೆಲ್ಲಿ ಡಸ್ಟ್ ಇದೆ ಏನು ಬಿದ್ದಿದೆ ಅಂದ್ಬಿಟ್ಟು. ಅದೆಲ್ಲ ಆದಮೇಲೆ ನಾನೇ ಮಾಡ್ಕೊಂಡಿದ್ದಂಥ ಹೋಮ್ ಮೇಡ್ ಲಿಕ್ವಿಡ್ ತೋರಿಸಿದ್ನಲ್ವ, ಅದನ್ನೇ ಇಲ್ಲಿ ಯೂಸ್ ಮಾಡ್ಕೊಂಡು ನಾನು ಕ್ಲೀನ್ ಮಾಡ್ಕೊತಾ ಇರುವಂಥದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ, ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಯಾವ್ಯಾವ ಮಾರ್ಕ್ಸ್ ಎಲ್ಲ ಹೊರಟೋಗುತ್ತೆ ಯಾವುದೇ ಇದ್ದರೂ ಸಹ. ಸದ್ಯಕ್ಕೆ ನನಗೆ ಅಂಥ ಮಾರ್ಕ್ಸ್ ಎಲ್ಲ ಏನೂ ಇರಲಿಲ್ಲ ಕಿಚನಲ್ಲಿ, ಯಾಕಂದರೆ ಸರಿ ಕ್ಲೀನ್ ಮಾಡಿದಾಗ ಡೀಪಾಗಿ ಎಲ್ಲ ಬೊಜ್ಜಿ ತಿಕ್ಕಿ ಮಾಡಿಬಿಟ್ಟಿದ್ದೀನಿ. ಇವಾಗೆಲ್ಲ ಕ್ಲೀನಾಗಿತ್ತು, ಅಷ್ಟೊಂದೇನು ಗಲೀಜು ಅಂತ ಇಲ್ಲ. ಬಟ್ ಆದರೂ ಒಂದ್ಸರಿ ಸ್ಪ್ರೇ ಮಾಡಿಬಿಟ್ಟು ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ. ಒರೆಸ್ಕೊಂಡ್ಮೇಲೆ ಅಷ್ಟೇ ಇಮಿಡಿಯೇಟಾಗಿ ನಾವು ಯಾವತ್ತೂ ಜೋಡಿಸ್ಕೊಳ್ಳೋಕ್ಕಾಗಲಿ ಮತ್ತು ರನ್ನರ್ಸ್ ಹಾಕೋದಾಗಲಿ ಮಾಡೋಕ್ಕೆ ಹೋಗಬಾರ್ದು. ಒರೆಸ್ಕೊಂಡ್ಮೇಲೆ ಸಹ ಅದು ಒಂದು 2 ಅವರ್ 3 ಅವರ್ ಫುಲ್ ಡ್ರೈ ಆಗೋಕ್ಕೆ ಬಿಟ್ಬಿಡ್ಬೇಕು ಯಾವಾಗಲೇ ಅಷ್ಟೇ. ಯಾಕಂದರೆ ಅದು ವೆಟ್ಟಿದ್ರೂ ಸಹ ಎಲ್ಲರೂ ಸ್ವಲ್ಪ ತೇವಾಂಶ ಇದ್ದರೂ ವೆಟ್ಟಿದ್ರೂ ಮತ್ತು ಅಲ್ಲಿ ಅದೇ ಸ್ಮೆಲ್ ಬರ್ತಾ ಇರುತ್ತೆ. ಮೊದಲೇ ರೇಷನೆಲ್ಲ ಇಕ್ತಾ ಇರ್ತೀವಿ, ಯೂಸ್ ಮಾಡೋ ಪಾತ್ರೆಗಳೆಲ್ಲ ಇಕ್ತಾ ಇರ್ತೀವಿ, ಆ ಸ್ಮೆಲ್ ಬಂದರೆ ಚೆನ್ನಾಗಿರೋದಿಲ್ಲ. ಆವಾಗ ಯಾವ್ದಾರ ಇನ್ಸೆಕ್ಟ್ಸು ಅದು ಇದು ಬಂದು ಅಲ್ಲಿ ಸ್ಟೋರ್ ಆಗೋಕ್ಕೆ ಚಾನ್ಸ್ ಸಿಗುವಂಥದ್ದು. ಎಲ್ಲಿ ತೇವಾಂಶ ಇರುತ್ತೋ ಅಲ್ಲಿ ಅದರ ಇನ್ಸೆಕ್ಟ್ ಬಂದೇ ಬರುತ್ತೆ. ಅದಕ್ಕೋಸ್ಕರ ಪೂರ್ತಿಯಾಗಿ ಒರೆಸ್ಕೊಂಡು ನೀಟಾಗಿ ಒಂದು 2 ರಿಂದ 3 ಅವರ್ ಪೂರ್ತಿಯಾಗಿ ಡ್ರೈ ಆಗೋಕ್ಕೆ ಬಿಟ್ಬಿಡ್ತೀನಿ ನಾನು. ವಾರ್ಡ್ರೋಬ್ಸ್ ಆಗಿರ್ಬೋದು, ಡೋರ್ಸ್ ಆಗಿರ್ಬೋದು, ಎಲ್ಲದನ್ನೂ ಅಷ್ಟೇ ಪೂರ್ತಿಯಾಗಿ ಡ್ರೈ ಆಗೋವರೆಗೂ ನಾನು ಅದರಲ್ಲೇನು ಜೋಡ್ಸೋಕ್ಕೆ ಹೋಗೋದಿಲ್ಲ. ಬಾಕ್ಸುಗಳು ಯಾವ ರೀತಿಯಾಗಿ ನಾನು ಒಣಗಿಸ್ಕೊತೀನೋ ಅದೇ ರೀತಿಯಾಗಿ ವಾರ್ಡ್ರೋಬ್ನ ಸಹ ನೀಟಾಗಿ ಒಣಗಿಸ್ಕೊಳ್ಳುವಂಥದ್ದು. ಇಮಿಡಿಯೇಟಾಗಿ ಹಂಗೆ ಇಟ್ಬಿಟ್ರೆ ಅದು ಒಂಥರ ಸ್ಮೆಲ್ ಹಂಗೆ ಇರುತ್ತೆ, ಆ ಸ್ಮೆಲ್ ಹೋಗೋದಿಲ್ಲ. ಅದಕ್ಕೋಸ್ಕರ ನಮಗೂ ಎಷ್ಟೇ ನಾವು ಕ್ಲೀನ್ ಮಾಡ್ತೀವೋ ಅಷ್ಟು ನೀಟಾಗಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಮಾಡೋ ಕೆಲಸನ ಸ್ವಲ್ಪ ನೀಟಾಗಿ ಮಾಡಬೇಕು ಅನ್ನೋದು ಒಂದು ಇಂಟೆನ್ಷನ್ ಅಷ್ಟೇ. ಮತ್ತು ನಾವು ಹಂಗಂಗೆ ಒದ್ದೆಲೇ ಇಟ್ಬಿಟ್ಟು ಅರ್ಜೆಂಟು ಟೈಮ್ ಆಗೋಯ್ತು ಅಂತ ಇಟ್ಬಿಟ್ರು ಏನಾಗುತ್ತೆ, ಮತ್ತು ಅದು ಹಂಗೆ ಇರುತ್ತೆ ಆ ಸ್ಮೆಲ್ಲೆಲ್ಲ. ಮತ್ತೆ ಒಂದ್ಸರಿ ಕ್ಲೀನ್ ಮಾಡಬೇಕಪ್ಪ ಅನ್ನಿಸ್ತಾ ಇರುತ್ತೆ, ಯಾಕಂದರೆ ಅಷ್ಟು ಕ್ಲೀನ್ ಅನ್ಸೋದಿಲ್ವಲ್ಲ, ಮತ್ತೆ ಒಂದ್ಸರಿ ನಾವೇ ಕ್ಲೀನ್ ಮಾಡಬೇಕಾಗುತ್ತೆ. ಅದ್ರ ಬದಲಿಗೆ ಮೊದಲೇ ಮಾಡೋವಾಗ ಸ್ವಲ್ಪ ಟೈಮ್ ತೊಗೊಂಡು ಸ್ವಲ್ಪ ನಿಧಾನವಾಗಿ ಮಾಡಿಕೊಂಡ್ರೆ ನಮಗೂ ಸ್ವಲ್ಪ ಆರಾಮಾಗಿರುತ್ತೆ. ನೆಕ್ಸ್ಟ್ ಒಂದು 3-4 ತಿಂಗಳು ಅಷ್ಟು ಕ್ಲೀನ್ ಮಾಡಿಲ್ಲ ಅಂದರೂ ಸಹ ಅಷ್ಟೇ ನೀಟಾಗಿ ಫ್ರೆಶ್ ಆಗಿರುತ್ತೆ ಕಿಚನ್ ಅನ್ನೋದು. ಮಾಮೂಲಿಯಾಗಿ ಮೇಲೆ ಮಾಮೂಲಿ ನಾರ್ಮಲಾಗಿ ರೇಷನ್ ಖಾಲಿ ಆದಾಗ ಕ್ಲೀನ್ ಮಾಡ್ಕೊತೀವಲ್ಲ, ಆ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ಇವಾಗ ಚಿಮ್ನಿ ಸಹ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಚಿಮ್ನಿ ಪ್ಲೇಟ್ ಕ್ಲೀನ್ ಆಗಿದೆ, ಅದನ್ನೂ ಒಣಗಾಕಿ ಇಕ್ಕಿದ್ದೀನಿ, ಅದು ಡ್ರೈ ಆಗಲಿ ಅಂದ್ಬಿಟ್ಟು. ಅದು ಒಣಗೋ ಅಷ್ಟರಲ್ಲಿ ನಾನು ಇಲ್ಲಿ ಚಿಮ್ನಿ ಸಹ ಕ್ಲೀನ್ ಮಾಡ್ಕೋತಾ ಇದ್ದೀನಿ, ಅದೇ ಸೇಮ್ ಲಿಕ್ವಿಡಿಂದ. ಯಾವಾಗಲೂ ಅಷ್ಟೇ ಚಿಮ್ನಿ ಕ್ಲೀನ್ ಮಾಡಬೇಕಾದ್ರೂ ಅಷ್ಟೇ ನಾವು ಸ್ಟವ್ ಮೇಲೆ ಎಲ್ಲ ಬರ್ನಲ್ಸ್ ಮೇಲೆ ಒಂದು ಪ್ಲೇಟು ಇಲ್ಲ ಒಂದು ಕಪ್ಪು ಏನಾದರೂ ಇಟ್ಬಿಟ್ಟು ಕ್ಲೀನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ಅದರಲ್ಲಿ ಹೋಗ್ಬಿಟ್ಟು ನೀರಾಗಲಿ ಡಸ್ಟು ಏನಾದರೂ ಬಿದ್ದರೆ ತುಂಬ ಅದು ಬರ್ನಲ್ಸ್ ಎಲ್ಲ ಬ್ಲ್ಯಾಕ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಈ ಥರ ಬರ್ನಲ್ ಮೇಲೆಲ್ಲ ನಾನು ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಏನೋ ಒಂದು ಪ್ಲೇಟು ಒಂದು ಕಪ್ಪು ಏನಾದರೂ ಒಂದು ಕ್ಲೋಸ್ ಮಾಡಿಬಿಟ್ಟು ಮತ್ತು ಸ್ಪ್ರೇ ಮಾಡಿ ನಾನು ಕ್ಲೀನ್ ಮಾಡ್ಕೊಳ್ಳುವಂಥದ್ದು. ಅದು ಚಿಮ್ನಿಗೂ ಅಷ್ಟೇ ನಾನು ಅದೇ ಲಿಕ್ವಿಡ್ನ ಉಪಯೋಗಿಸ್ತಾ ಇದ್ದೀನಿ. ನೋಡ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ, ನೀವೇ ನೋಡ್ತಾ ಇದ್ದೀವಿ ಗೊತ್ತಾಗುತ್ತೆ. ನನಗಂತೂ ತುಂಬ ಯೂಸ್ ಆಯಿತು ಈ ಲಿಕ್ವಿಡು. ಅದಕ್ಕೋಸ್ಕರ ನಾನು ಇದನ್ನ ಲಿಕ್ವಿಡ್ನ ಶೇರ್ ಮಾಡಿದ್ದೀನಿ. ನಂದು ಹಳೆ ವಿಡಿಯೋಲಿದೆ ಹೋಮ್ ಮೇಡ್ ಲಿಕ್ವಿಡ್ ಅಂತ, ರೀಸೆಂಟಾಗಿ ನಾನು ಶೇರ್ ಮಾಡಿರೋವಂಥದ್ದು. ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಚೆಕ್ ಮಾಡಿ ಲಿಕ್ವಿಡ್ ಯಾವ ರೀತಿ ಮಾಡೋದು ಏನೋ ಅಂದ್ಬಿಟ್ಟು. ಇವಾಗ ಸದ್ಯಕ್ಕಂತೂ ನಂದು ಕ್ಲೀನಿಂಗ್ ಕೆಲಸ ಮ್ಯಾಕ್ಸಿಮಮ್ ಮುಗಿತಾ ಬಂದಿದೆ. ಇನ್ನೇನು ಇವತ್ತು ಫ್ರೈಡೇ ಸಾಟರ್ಡೇ ಅಷ್ಟಕ್ಕೆ ನಾನು ಮ್ಯಾಕ್ಸಿಮಮ್ ಎಲ್ಲ ಮುಗಿಸ್ಕೊಂಡು ಅಡುಗೆಗಳು ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಬಿಟ್ಟಿದ್ದೀನಿ. ಇವಾಗ ನೋಡ್ತಾ ಇದ್ದೀರಲ್ವ ಚಿಮ್ನಿ ಸಹ ಯಾವ ರೀತಿಯಾಗಿ ಕ್ಲೀನ್ ಆಯಿತು ಅಂತ. ನಮಗೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಸುತ್ತಮುತ್ತ ಎಲ್ಲ ತುಂಬಾ ಡಸ್ಟ್ ಇರುತ್ತೆ. ಮೇನ್ ಏನಂದರೆ ಆ ಸಿಮೆಂಟ್ ಡಸ್ಟ್ ಇರುತ್ತಲ್ಲ ಅದು ತುಂಬಾ ಬರುತ್ತೆ. ಮಾಮೂಲಿ ಮಣ್ಣಿಗಿಂತ ಸಿಮೆಂಟ್ ಡಸ್ಟು ತುಂಬಾ ಒಂಥರ ಘಾಟಾಗಿರುತ್ತೆ, ತುಂಬ ಎಫೆಕ್ಟಿವ್ ಆಗಿರುತ್ತೆ. ಎಷ್ಟು ಕ್ಲೀನ್ ಮಾಡಿದ್ರೂ ಅಷ್ಟು ಇದಾಗ್ಬಿಟ್ಟಿರುತ್ತೆ. ಬಟ್ ಆದರೂ ಇವಾಗ ಒಂದು ಸರಿ ಮಾಡ್ಕೊಂಡು ಮತ್ತು ಹಬ್ಬ ಹತ್ರ ಬಂದಾಗ ಒಂದು ಸರಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹೇಗೂ ಕಿಚನ್ ಕ್ಲೀನ್ ಮಾಡ್ತಾಯಿದ್ದೀನಿ ಅಂತ ಇದು ಪೂರ್ತಿಯಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಇವತ್ತಿನ ದಿನ ಇಷ್ಟೇ ಮುಗೀತು, ಯಾಕೆಂದರೆ ನೈಟ್ ಆಯಿತು ಮತ್ತು ಲೇಟ್ ಆಯಿತು. ಇವತ್ತಿನ ದಿನ ಬೇಡ ಅಂದ್ಬಿಟ್ಟು ಮತ್ತು ನೆಕ್ಸ್ಟ್ ಡೇ ನಾನು ಸ್ಟಾರ್ಟ್ ಮಾಡ್ಕೊಂಡಿರುವಂಥ ಇದು ನೆಕ್ಸ್ಟ್ ಡೇ. ರನ್ನರ್ಸ್ ಎಲ್ಲ ತಂದಿದ್ದೆ, ಮೊನ್ನೆ ನಾನು ವೀಡಿಯೋಲಿ ಶೇರ್ ಮಾಡಿದ್ದೆ, ರನ್ನರ್ಸ್ ತಂದಿದ್ದೀನಿ ಚಿಕ್ಕಪೇಟೆಯಿಂದ ಅಂದ್ಬಿಟ್ಟು. ಆ ರನ್ನರ್ಸ್ನೆಲ್ಲ ಕಟ್ ಮಾಡಿಕೊಂಡು ಎಷ್ಟೆಷ್ಟು ಬೇಕು ಎಲ್ಲೆಲ್ಲಿ ಬೇಕು ಅಂತೆಲ್ಲ ಕಟ್ ಮಾಡಿಕೊಂಡು ಅದನ್ನೆಲ್ಲ ಇಲ್ಲಿ ನಾನು ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಕೆಲವೊಂದು ಪಾತ್ರೆ ಅಂದರೆ ಯೂಸ್ ಮಾಡುವಂಥ ಕಿಚನಲ್ಲಿ ರೆಗ್ಯುಲರಾಗಿ ಯೂಸ್ ಮಾಡುವಂಥ ಪಾತ್ರೆ ಎಲ್ಲ ಕೆಲವಿತ್ತು, ಅದೆಲ್ಲ ತೊಳಿಬೇಕಾಗಿತ್ತು.
ಅದನ್ನು ಸಹ ಎಲ್ಲ ತೊಳೆದು ಒಣಗಿಸಿದ್ದೀನಿ. ಯಾವ್ಯಾವುದಕ್ಕೆ ರನ್ನರ್ಸ್ ಬೇಕೋ ಅದಕ್ಕೆಲ್ಲ ರನ್ನರ್ಸ್ ಮ್ಯಾಕ್ಸಿಮಮ್ ಕಿಚನಲ್ಲಿ ರನ್ನರ್ಸ್ ಇರಲೇಬೇಕಾಗುತ್ತೆ. ಯಾಕಂದರೆ ಏನಾದ್ರು ಪಾತ್ರೆ ಆಗ್ಬೋದು, ಬಾಕ್ಸಸ್ ಹಾಕ್ಬೋದು, ತೆಗಿತಾ ಇರ್ತೀವಿ, ಅಲ್ಲೆಲ್ಲ ಫ್ಲೋರೆಲ್ಲ ಗಲೀಜು ಆಗ್ತಾ ಇರುತ್ತೆ. ವುಡ್ ಆಗ್ಬೋದು, ಸಿಮೆಂಟ್ ಆಗ್ಬೋದು, ಪ್ರತಿಯೊಂದು ಗಲೀಜು ಆಗ್ತಾ ಇರುತ್ತೆ. ಅದ್ರ ಬದಲು ರನ್ನರ್ಸ್ ಇರೋದು ತುಂಬಾ ಒಳ್ಳೆಯದು. ರನ್ನರ್ಸ್ ಎಲ್ಲ ವಾಶ್ ಮಾಡ್ಕೊಬೋದು. ಈ ವುಡ್ಗೆ ಎಲ್ಲ ಇಟ್ಕೊಂಬಿಟ್ಟು ಕೆಲವೊಂದು ಸರಿ ಮಾರ್ಕ್ಸ್ ಅನ್ನೋದು ಹೋಗೋದಿಲ್ಲ. ಈ ರನ್ನರ್ಸ್ ಅಕಸ್ಮಾತ್ ಹೋಗಿಲ್ಲ ಅಂದ್ರೂ ಮಾರ್ಕ್ಸು ಅದನ್ನ ನಾವು ಬೇರೆ ರಿಪ್ಲೇಸ್ ಮಾಡ್ಕೊಬೋದು. ಅದಕ್ಕೋಸ್ಕರ ನಾನು ಇಲ್ಲಿ ರನ್ನರ್ಸ್ನ ಉಪಯೋಗಿಸ್ತಾ ಇರುವಂಥದ್ದು. ಅದಾದಮೇಲೆ ಇಲ್ಲಿ ಬಂದ್ಬಿಟ್ಟು ನೆಫ್ತಲಿನ್ ಬಾಲ್ಸು ಯೂಸ್ ಮಾಡ್ತಾಯಿದ್ದೀನಿ. ಇದು ಎಲ್ಲ ಹತ್ರ ಯೂಸ್ ಮಾಡಲ್ಲ, ಅಂದರೆ ರೇಷನೆಲ್ಲ ಇಕ್ಕೋ ಹತ್ರ ಇದನ್ನ ನಾನು ಯೂಸ್ ಮಾಡೋದಿಲ್ಲ. ಕೆಲವೊಂದು ನಾವು ರೇರಾಗಿ ಉಪಯೋಗಿಸುವಂಥ ಪಾತ್ರೆಗಳನ್ನ ನಾವು ಆಚೆ ತೆಗಿಯೋದಿಲ್ಲ, ಯಾವಾಗಾದರೂ ಒಂದು ಸರಿ ತೆಗಿತಾ ಇರ್ತೀವಿ. ಇವಾಗ ಕೆಲವೊಂದು ಡಿನ್ನರ್ ಸೆಟ್ಸ್ ಇರ್ಬೋದು, ಕೆಲವೊಂದು ಮಗ್ಸ್ ಇರ್ಬೋದು, ಆ ಥರದ್ದೆಲ್ಲ ನಾವು ರೆಗ್ಯುಲರಾಗಿ ಯೂಸ್ ಮಾಡಲ್ಲ. ಯಾಕಂದರೆ ನಾವು 4 ಜನ ಇರ್ತೀವಿ, 4 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಆಚೆ ಇಕ್ಕೊಂಡು ಅದು ಯೂಸ್ ಮಾಡ್ತಾ ಇರ್ತೀವಿ. ಇನ್ನು ಎಕ್ಸ್ಟ್ರಾ ಅಂತ ಇಕ್ಕಿರ್ತೀವಲ್ವ, ಅದನ್ನೆಲ್ಲ ಇಕ್ಕೋ ಹತ್ರ ಈ ಥರ ನೆಫ್ತಲಿನ್ ಬಾಲ್ಸು ಇಲ್ಲಾಂದರೆ ಕರ್ಪೂರ ಇರುತ್ತಲ್ಲ, ಕರ್ಪೂರ ಸಹ ಉಪಯೋಗಿಸ್ಬೋದು. ಇದು ನೆಫ್ತಲಿನ್ ಬಾಲ್ಸ್ ಮೇಲೆ ಆಗಲ್ಲ ಅನ್ನೋರು ಕರ್ಪೂರ ಸಹ ಇಲ್ಲಿ ಉಪಯೋಗಿಸ್ಕೋಬೋದು. ಮತ್ತು ಶಿಂಕ್ ಕೆಳಗಡೆ ಇರಬಹುದು ಅಂಥ ಹತ್ರ ಎಲ್ಲನೂ ಈ ನೆಫ್ತಲಿನ್ ಬಾಲ್ಸ್ ಹಾಕಿದ್ರೆ ತುಂಬಾ ಒಳ್ಳೆಯದು. ಯಾವುದೇ ಇನ್ಸೆಕ್ಟ್ಸ್ ಒಳಗಡೆ ಬರ್ದಿರೋ ಹಂಗಿರುತ್ತೆ, ಮತ್ತು ಜಿರಳೆಗಳು ಸಹ ಅಷ್ಟೊಂದು ಇರೋದಿಲ್ಲ. ಅದನ್ನೆಲ್ಲ ಎಲ್ಲೆಲ್ಲಿ ಬೇಕು ಅಂದರೆ ರೇರಾಗಿ ಯೂಸ್ ಮಾಡೋ ಪ್ಲೇಸೆಲ್ಲ ನೆಫ್ತಲಿನ್ ಬಾಲ್ಸ್ನ ನಾನು ಇಟ್ಕೊಂಡೆ. ಅದಾದಮೇಲೆ ನೆಕ್ಸ್ಟ್ ಎಲ್ಲ ಡ್ರೈ ಮಾಡ್ಕೊಂಡಿದ್ನಲ್ಲ, ಹಿಂದಿನ ದಿನ ಎಲ್ಲ ತೊಳೆದಿಕ್ಕಿದ್ದೆ, ಎಲ್ಲ ಒಣಗಿತ್ತು. ನೆಕ್ಸ್ಟ್ ದಿನ ಎಲ್ಲ ಒಂದು ಡ್ರೈ ಕ್ಲಾತ್ ತೊಗೊಂಡು ನೀಟಾಗಿ ಒರೆಸ್ಕೊಂಡು ಕಾಟನ್ ಕ್ಲಾತಲ್ಲಿ ಇವಾಗೆಲ್ಲ ರೇಷನ್ ಎಲ್ಲ ನಾನು ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಎಲ್ಲ ರೇಷನ್ನು ತರಿಸಿಕ್ಕೊಂಡಿದ್ದೆ, ಮತ್ತು ಹಬ್ಬಕ್ಕೆ ಅಂತಲೇ ಎಲ್ಲ ಇವಾಗ ಸ್ಟೋರ್ ಮಾಡಿ ಎತ್ತಿಕ್ಕೋಬೇಕು. ಎಲ್ಲ ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಂಡಾಗ ಹಬ್ಬದ ಟೈಮಲ್ಲಿ ನಮಗೂ ಟೆನ್ಷನ್ ಇಲ್ಲದೇ ಇರುತ್ತೆ, ಆರಾಮಾಗಿ ಕೆಲಸಗಳಂತೂ ನಡೀತಾ ಇರುತ್ತೆ. ಅದಕ್ಕೋಸ್ಕರ ಎಲ್ಲ ಇವಾಗ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಇನ್ನು ಕೆಲವೊಂದು ಅಡುಗೆ ಐಟಮ್ ಬೇರೆ ಮಾಡ್ಕೊಬೇಕು, ಅದಕ್ಕೆಲ್ಲ ನಾನು ಸ್ವಲ್ಪ ಪ್ರಿಪರೇಷನ್ ಮಾಡ್ಕೊಬೇಕು. ಆ ಕಾರಣಕ್ಕೆ ಫಸ್ಟಿಗೆಲ್ಲ ಕಿಚನ್ ಮುಗಿಸ್ಕೊಂಬಿಟ್ರೆ ನಮಗೆ ಮುಕ್ಕಾಲು ಭಾಗ ಕೆಲಸ ಮುಗ್ದಂಗೆ. ಮೇನ್ ಇರೋದು ಕಿಚನ್ ಕ್ಲೀನಿಂಗ್ ಅನ್ನೋದೇ. ಕಿಚನ್ ಕ್ಲೀನಿಂಗ್ ಒಂದು ಮುಗಿಸ್ಬಿಟ್ರೆ ಸಾಕು, ಹೆಣ್ಮಕ್ಳಿಗೆ ಮ್ಯಾಕ್ಸಿಮಮ್ ಎಲ್ಲ ಕ್ಲೀನಿಂಗು ಮುಗ್ದಂಗೆ. ಇದಾದಮೇಲೆ ನನಗೆ ನೆಕ್ಸ್ಟು ಹಾಲ್ ಇರ್ಬೋದು, ಮತ್ತು ರೂಮೆಲ್ಲ ಇತ್ತು ಕ್ಲೀನ್ ಮಾಡುವಂಥದ್ದು, ಅದನ್ನು ಸಹ ಎಲ್ಲ ಕ್ಲೀನ್ ಮಾಡ್ಕೊಂಡಾಗಿದೆ. ಮ್ಯಾಕ್ಸಿಮಮ್ ಇವತ್ತು ಸಾಟರ್ಡೆ, ಇವತ್ತಿಗೆ ನನ್ನ ಕ್ಲೀನಿಂಗ್ ಅಂತೂ ಪೂರ್ತಿಯಾಗಿ ಮುಗಿದಿದೆ. ಇನ್ನು ಅಡುಗೆಗಳು ಸಹ ಶುರು ಮಾಡ್ಕೊಂಬಿಟ್ಟಿದ್ದೀನಿ. ಮುಂದೆ ವೀಡಿಯೋಗಳನ್ನ ಶೇರ್ ಮಾಡ್ತೀನಿ, ಯಾವ್ಯಾವ ಅಡುಗೆಗಳು ಮಾಡಿದ್ದೀನಿ, ಏನು ಮಾಡಿದ್ದೀನಿ ಅಂತ, ಮತ್ತು ಯಾವ ರೀತಿಯಾಗಿ ಮಾಡಿಕೊಂಡೆ ಅಂತಲೂ ಕೆಲವೊಂದು ಅಡುಗೆನ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಇವಾಗೆಲ್ಲ ನಾನು ಎಲ್ಲ ಜಾರ್ಗೂ ರಿಫಿಲ್ ಮಾಡ್ಕೋತಾ ಇದ್ದೀನಿ. ಪ್ರತಿಯೊಂದು ಅಂದರೆ ಏನಿರ್ಬೋದು, ಜೀರಿಗೆ ಇರ್ಬೋದು, ಮೆಣಸು, ಮೆಂತ್ಯ, ಅರಿಶಿನ, ಪ್ರತಿಯೊಂದು ಸಹ ಎಲ್ಲ ರಿಫಿಲ್ ಮಾಡಿಕೊಂಡು ನಾನು ಇದನ್ನೆಲ್ಲ ಅರೇಂಜ್ ಮಾಡ್ಕೊಳ್ಳುವಂಥದ್ದು. ಇದಾದಮೇಲೆ ಫೈನಲಾಗಿ ನಾವು ಇಳಿದಿದ್ದು ಇದು ತರಕಾರಿ ಬುಟ್ಟಿ ಒಂದೇ. ಅದರೊಳಗಡೆ ಅಕ್ಕಿ ಬಾಕ್ಸ್ ಇರ್ಬೋದು, ಹಿಟ್ಟಿನ ಬಾಕ್ಸ್ಗಳಿಕ್ಕು ಅದೆಲ್ಲನೂ ನಾನು ತೊಳೆದು ಆಲ್ರೆಡಿ ಒಣಗಕ್ಕೆ ಇಕ್ಕಿದ್ದೆ. ಅದಾದಮೇಲೆ ಇವಾಗ ನೆಕ್ಸ್ಟ್ ಇಲ್ಲಿ ತರಕಾರಿ ಎಲ್ಲ ಸ್ಟೋರ್ ಮಾಡ್ತೀನಿ. ಅಂದರೆ ಈರುಳ್ಳಿ, ಟೊಮೆಟೊ ಅದೆಲ್ಲ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ರ್ಯಾಕ್ ಸಿಕ್ಕಿದ್ದೀನಲ್ಲ, ಅದನ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅದನ್ನು ಅಷ್ಟೇ ಒಂದು ಸಾರಿ ಎಲ್ಲ ಡ್ರೈ ಕ್ಲಾತಲ್ಲಿ ಒರೆಸ್ಕೊಂಡಿದ್ದೀನಿ. ನೆಕ್ಸ್ಟು ಮತ್ತೆ ನಾನು ಲಿಕ್ವಿಡ್ನ ಯೂಸ್ ಮಾಡ್ಕೊಂಡು ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಪೂರ್ತಿಯಾಗಿ ಒಂಚೂರು ಡಸ್ಟ್ ಇಲ್ದಂಗೆ ಒರೆಸ್ಕೊಬೇಕಾಗುತ್ತೆ, ಯಾಕಂದರೆ ಇದು ಬೇರೆ ಬ್ಲ್ಯಾಕ್ ಕಲರ್ ಇದೆ. ಆ ಡಸ್ಟ್ ಬೇರೆ ಬಂದು ಕುತ್ಕೊತಾ ಇರುತ್ತೆ. ಎಷ್ಟು ಸರಿ ಕ್ಲೀನ್ ಮಾಡಿದ್ರು ಅದು ಡಸ್ಟ್ ಅನ್ನೋದೇ ಹೋಗೋದಿಲ್ಲ, ಎಷ್ಟು ಕ್ಲೀನ್ ಮಾಡಿದ್ರು ಸಹ. ಅದಕ್ಕೆ ಇದಕ್ಕೂ ಸಹ ರನ್ನರ್ಸ್ ಹಾಕೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಇವಾಗೆಲ್ಲ ಒರೆಸ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಸಹ ಒಣಗಕ್ಕೆ ಬಿಟ್ಬಿಡ್ತೀನಿ. ಇವತ್ತಿನ ದಿನ ಸ್ವಲ್ಪ ಲೈಟಾಗಿ ಬಿಸಿಲಿತ್ತು, ಅದಕ್ಕೆ ಸ್ವಲ್ಪ ಆಚೆನೇ ಬಿಟ್ಬಿಟ್ಟಿದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ಅಂದರೆ ಒರೆಸಿದ ತಕ್ಷಣ ಎಲ್ಲೂ ನಾನು ಅರೇಂಜ್ ಮಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಒರೆಸಿದ ಮೇಲೆ ಸ್ವಲ್ಪ ಹೊತ್ತು ಡ್ರೈ ಆದಮೇಲೆ ಮತ್ತೆ ಅರೇಂಜ್ ಮಾಡುವಂಥದ್ದು. ಏನೇ ಐಟಮ್ ಸಿಕ್ಕೋದಾಗಲಿ, ನಾವು ರೇಷನ್ ಆಗಲಿ, ತಿನ್ನೋ ಐಟಮ್ ಏನೇ ಇಕ್ಕೋದಂತಾಗಲಿ, ಸ್ವಲ್ಪ ಒರೆಸ್ಬಿಟ್ಟು ಡ್ರೈ ಆದಮೇಲೆ ಸ್ಟೋರ್ ಮಾಡಿಕೊಂಡು ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಇಲ್ಲಿ ಫಸ್ಟಿಗೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಎಲ್ಲ ರ್ಯಾಕ್ಸ್ನ ಸಹ ನೋಡ್ಬೋದು ಪೂರ್ತಿಯಾಗಿ ಕ್ಲೀನ್ ಆಗಿದೆ. ಇನ್ನು ಇದಕ್ಕೂ ಸಹ ರನ್ನರ್ಸ್ ಹಾಕಿ ಇದನ್ನು ಸಹ ನಾನು ಅರೇಂಜ್ ಮಾಡ್ಕೊಳ್ಳುವಂಥದ್ದು. ಕ್ಲೀನಿಂಗ್ ಅಂತೂ ಪೂರ್ತಿ ಮುಗೀತು. ಒಂದು 2 ಡೇಸ್ ಫುಲ್ಲಾಗಿ ನನಗೆ ಕ್ಲೀನಿಂಗ್ ಕೆಲಸನೇ ಆಯಿತು. ಕಿಚನ್ ಕ್ಲೀನ್ ಮಾಡಿ ಅರೇಂಜ್ ಮಾಡಿ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಕಿಚನ್ಗೆ ನನಗೆ 2 ಡೇಸ್ ಕಂಪ್ಲೀಟಾಗಿ ಬೇಕಾಯಿತು. ಅದಾದಮೇಲೆ ರೂಮ್ಗಳು ಹಾಲೆಲ್ಲ ಕ್ಲೀನ್ ಮಾಡ್ಕೊಂಡಾಯಿತು. ಇನ್ನು ಫ್ಯಾನ್ ಮಾತ್ರ ಬ್ಯಾಲೆನ್ಸ್ ಇದೆ, ಅದನ್ನು ಸಂಡೇ ಮಾಡಬೇಕು ಅಂತ. ಯಾಕಂದರೆ ಮಕ್ಳು ಯಾರಾದರೂ ಇರಬೇಕು, ನಾನು ಒಬ್ಬಳೇ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಮಕ್ಕಳಿದ್ದಾಗ ಕ್ಲೀನ್ ಮಾಡೋಣ ಅಂತಂದ್ಬಿಟ್ಟು ಅದನ್ನು ಪೆಂಡಿಂಗ್ ಇಟ್ಕೊಂಡಿದ್ದೀನಿ. ಇನ್ನು ಸಂಡೇಗೆ ಆ ಫ್ಯಾನೆಲ್ಲ ಒರೆಸ್ಬಿಟ್ರೆ ಪೂರ್ತಿಯಾಗಿ ನನ್ನ ಕ್ಲೀನಿಂಗ್ ಕೆಲಸ ಕಂಪ್ಲೀಟ್ ಆಗೋಗುತ್ತೆ. ಮತ್ತು ಏನಿದ್ರು ಮತ್ತು ಹಬ್ಬದ ಕೆಲಸ, ಹಬ್ಬಕ್ಕೆ ಏನು ಅಡುಗೆ ಮಾಡೋವಂಥದ್ದು, ಏನು ರೆಡಿ ಮಾಡ್ಕೊಬೇಕು, ಏನು ಡೆಕೋರೇಷನ್ ಮಾಡ್ಕೊಬೇಕು, ಅರೇಂಜ್ಮೆಂಟ್ಸ್ನ ನಾನು ಮೊದಲೇ ಮಾಡ್ಕೊಳ್ಳುವಂಥದ್ದು.
ಇವಾಗ ಇದು ಒರೆಸಿದ್ದಾಗಿದೆ, ಒಣಗಾದ್ಮೇಲೆ ಇವಾಗ ಇಲ್ಲಿ ರನ್ನರ್ಸ್ನ ಉಪಯೋಗಿಸ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ ರನ್ನರ್ಸ್ ಹಾಕ್ಬಿಟ್ಟೆ ಇಕ್ತೀನಿ, ಯಾಕಂದರೆ ಈರುಳ್ಳಿ ಎಲ್ಲ ಒಟ್ಟೆಲ್ಲ ಇರುತ್ತಲ್ಲ, ಈರುಳ್ಳಿ ಒಟ್ಟು ಬೆಳ್ಳುಳ್ಳಿ ಒಟ್ಟು ಅದೆಲ್ಲ ಬಿದ್ದು ಅಲ್ಲೆಲ್ಲ ಕೆಳಗೆಲ್ಲ ಗಲೀಜಾಗ್ದಿರ ಇರುತ್ತೆ. ಏನೇ ಬಿದ್ದರೂ ಸಹ ಅದು ರನ್ನರ್ಸಲ್ಲೇ ಬಿದ್ದಿರುತ್ತೆ. ಇಲ್ಲ ಪೇಪರ್ಸ್ ಬಿದ್ದರೆ ಪೇಪರ್ ಸಹ ಯೂಸ್ ಮಾಡ್ಬೋದು, ಅದರಲ್ಲೇ ಬಿದ್ದಿರುತ್ತೆ ಆ ಪೇಪರ್ಸಲ್ಲೇ. ಅದನ್ನು ಹಂಗೆ ಎತ್ತಾಕ್ಬಿಟ್ಟು ಕ್ಲೀನಾಗಿ ಇಟ್ಕೊಬೋದು. ಇಲ್ಲ ಅಂದರೆ ಏನಾಗುತ್ತೆ, ಕೆಳಗಡೆ ಫ್ಲೋರಲ್ಲೆಲ್ಲ ಬಿದ್ದು ಅಲ್ಲಿ ಗಲೀಜಾಗ್ತಾ ಇರುತ್ತೆ. ಪದೇ ಪದೇ ಕ್ಲೀನ್ ಮಾಡೋಕ್ಕೂ ಆಗೋದಿಲ್ಲ. ಯಾವಾಗಲೂ ಕ್ಲೀನ್ ಮಾಡ್ತಾನೆ ಅಂದರೆ ಬೇರೆ ಕೆಲಸ ಮುಗಿಯೋದಿಲ್ವಲ್ಲ, ಅದರಿಂದ ಫೈನಲಾಗಿ ಅವ್ರು ರನ್ನರ್ಸ್ ಎಲ್ಲ ಹಾಕ್ಬಿಟ್ಟು ಸ್ಟೋರೇಜ್ ಮಾಡ್ಕೊತಾ ಇದ್ದೀನಿ. ತರಕಾರಿ ಎಲ್ಲ ಯಾವ್ಯಾವ್ದೆಲ್ಲ ಇಕ್ಬೇಕೋ ಅದನ್ನು ಅಲ್ಲಿ ಸ್ಟೋರ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನನ್ನ ಕಿಚನ್ ಕ್ಲೀನಿಂಗ್ ವಿಡಿಯೋ ಮತ್ತು ಆರ್ಗನೈಸ್ ಯಾವ ರೀತಿ ಮಾಡಿಕೊಂಡೆ ಏನು ಅಂತ ನನಗೆ ಗೊತ್ತಿರೋ ಕೆಲವಂಥ ವಿಷಯ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದ ಬೆಲ್ಲೈಕನ್ನ ಸಹ ಪ್ರೆಸ್ ಮಾಡಿ, ನನ್ನ ವಿಡಿಯೋ ನೋಟಿಫಿಕೇಷನಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ಫ್ರೆಂಡ್ಸ್. ಮತ್ತೆ ಇನ್ನೂ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.